ಬೆಂಗಳೂರಲ್ಲಿ ಕಾವೇರಿ ವಿವಾದ ಸಂಬಂಧ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೀತಾ ಇದೆ. ಕಾವೇರಿ ಸಭೆಗೆ ಜೆಡಿಎಸ್ ವರಿಷ್ಠ ದೇವೇಗೌಡ, ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರೋ ಸಭೆಗೆ ಯಡಿಯೂರಪ್ಪ, ಸದಾನಂದ ಗೌಡ, ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಕೆಎಚ್ ಮುನಿಯಪ್ಪ, ಸಚಿವ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರು, ಸಂಸದರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕಾವೇರಿ ಕೊಳ್ಳ ಭಾಗದ ಶಾಸಕರು ಕೂಡ ಪಾಲ್ಗೊಂಡಿದ್ದಾರೆ. ಸಭೆಗೂ ಮುನ್ನ ಯಡಿಯೂರಪ್ಪ ಅವರನ್ನ ಕುಮಾರಸ್ವಾಮಿ ಕೈಕುಲುಕಿದ್ರು. ಮರುಪರಿಶೀಲನಾ ಅರ್ಜಿ ಸಲ್ಲಿಸಲು ಬಿಎಸ್ವೈ ಹಾಗೂ ಡಿವಿ ಸದಾನಂದ ಗೌಡ ಸಲಹೆಯ ಸಂಸತ್ತಲ್ಲಿ ಚರ್ಚಿಸದೆ ನಿರ್ವಹಣಾ ಮಂಡಳಿ ರಚಿಸುವಂತಿಲ್ಲ. ಸಂಸತ್ತಲ್ಲಿ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಯಲೇಬೇಕು. ಹಾಗಂತ ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ದೂಷಿಸುವುದು ಬೇಡ. ಇದರಲ್ಲಿ ಕೇಂದ್ರ ಸರ್ಕಾರದ ತಪ್ಪಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಿರ್ವಹಣಾ ಮಂಡಳಿ ರಚನೆ ಮಾಡಲಾಗಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಬಿಜೆಪಿ ವಿರೋಧ ಕೂಡ ಇದೆ. ಈಗ ಕೇಂದ್ರಕ್ಕೆ ನಿಯೋಗ ಹೋದ್ರೂ ಪ್ರಯೋಜನ ಇಲ್ಲ. ಆದ್ರೂ ಸಂಸತ್ತಲ್ಲಿ ಚರ್ಚೆ ನಡೆಸುವ ಬಗ್ಗೆ ಪ್ರಧಾನಿಯವರಲ್ಲಿ ಒತ್ತಾಯಿಸೋಣ ಅಂತ ಹೇಳಿ ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದೆ ಬಿಜೆಪಿ. ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ಈಗಾಗಲೇ ಕಾವೇರಿ ವಿವಾದ ಸಂಬಂಧ ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ಅಂಶಗಳನ್ನು ಈಗ ಚರ್ಚೆ ಮಾಡಲಾಯಿತು, ಎಲ್ಲರೂ ಕೂಡ ಈಗಾಗಲೇ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ, ಏನೇನು ಮಾಡಬೇಕು ಅನ್ನೋದರ ಕುರಿತು? ನವಿತಾ, ಈ ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಸಭೆಯಲ್ಲಿ ಎಲ್ಲರೂ ಕೂಡ ಈಗ ಹೇಳ್ತಾ ಇರೋದೇನಂತಂದ್ರೆ, ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡೋದು ಬೇಡ, ರಾಜ್ಯದ ಹಿತಾಸಕ್ತಿಗೋಸ್ಕರ ನೆಲಜಲ ವಿಚಾರವಾಗಿ ಒಂದಾಗಿ ಹೋಗ್ಬೇಕು ಅಂತ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಇಲ್ಲಿ ಒಂದು ವಿಷಯನ ಪ್ರಸ್ತಾಪ ಮಾಡಿದೆ. ಇಲ್ಲಿ ಕೇಂದ್ರ ಸರ್ಕಾರದ ತಪ್ಪಿಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ನಿರ್ವಹಣಾ ಮಂಡಳಿನ ರಚನೆ ಮಾಡಿದೆ. ಆದ್ರೆ ಈಗ ರಾಜ್ಯದಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಸಂಸತ್ನಲ್ಲಿ ವಿಚಾರವನ್ನ ಚರ್ಚೆ ಮಾಡಲೇಬೇಕು ಅಂತೇಳಿ ಆಗ್ರಹವನ್ನ ಮಾಡೋಣ. ಅದಕ್ಕೆ ಬಿಜೆಪಿ ಸಹ, ರಾಜ್ಯ ಬಿಜೆಪಿ ಮುಖಂಡರು ಸಹ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಡಿ ವಿ ಸದಾನಂದ ಗೌಡ ಇಬ್ರು ಕೂಡ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ದೂಷಣೆ ಮಾಡುವ ಬದಲು ಕೇಂದ್ರ ಸರ್ಕಾರ ಈ ವಿಚಾರವನ್ನು ಸಂಸತ್ನಲ್ಲಿ ಚರ್ಚೆ ಮಾಡಲೇಬೇಕು ಅಂತೇಳಿ ಆಗ್ರಹಿಸಿದ್ರೆ ಇದು ಅನುಕೂಲ ಆಗುತ್ತೆ. ಮತ್ತು ಮರುಪರಿಶೀಲನಾ ಅರ್ಜಿ ಹಾಕ್ಲಿಕ್ಕೆ ನಾವು ಮುಂದಾಗಬೇಕು ಈ ಸಂದರ್ಭದಲ್ಲಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ. ಇದು ಸುಪ್ರೀಂ ಕೋರ್ಟ್ ನಿರ್ವಹಣಾ ಮಂಡಳಿ ರಚನೆ ಮಾಡಲಿಕ್ಕೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಇದನ್ನ ಮರುಪರಿಶೀಲನೆಗೆ ಹಾಕಿದ್ರೆ ನಮಗೆ ಕಾನೂನು ಹೋರಾಟವನ್ನ ಮಾಡಿದ್ರೆ ಅದರಲ್ಲಿ ನಮಗೆ ಜಯ ಸಿಗತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಪ್ರಮುಖರೆಲ್ಲರೂ ಕೂಡ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಮರುಪರಿಶೀಲನಾ ಅರ್ಜಿ ಹಾಕೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆಯಲ್ಲಿ ಮತ್ತೆ ಚರ್ಚೆಯನ್ನ ಮಾಡಬೇಕು. ಮತ್ತೆ ಉಳಿದಂತೆ ಸಂಸತ್ನಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡೋದ್ರ ಬಗ್ಗೆ ಕೂಡ ಆಗ್ರಹಿಸಬೇಕು. ಇದಕ್ಕೆ ಬಿಜೆಪಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಡುತ್ತೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಈಗ ನಿಯೋಗ ಕೊಂಡೊಯ್ಯೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಹಾಗಾಗಿ ನಿಯೋಗ ಕೊಂಡೊಯ್ಯುವ ಬದಲು ಸಂಸತ್ನಲ್ಲಿ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಎಲ್ಲರೂ ಕೂಡ ಆಗ್ರಹ ಮಾಡೋಣ ಅಂತೇಳಿ ಈ ಸಂದರ್ಭದ ವಿಷಯನ ಪ್ರಸ್ತಾಪಿಸಿದ್ದಾರೆ. ಸದ್ಯಕ್ಕೆ ಅದಕ್ಕೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮತ್ತೆ ಅದಕ್ಕೆ ಮುಂದುವರೆದಂತೆ ಈಗ ಚರ್ಚೆ ನಡೀತಾ ಇದೆ. ಎಲ್ಲರೂ ಕೂಡ ಅವರ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಇವತ್ತಿನ ಎಲ್ಲಾ ವಿಚಾರವನ್ನ ಸಂಗ್ರಹಿಸಿ ನಂತರ ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಮುಂದಿನ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ನಿರ್ಧರಿಸಲಾಗ್ತಾ ಇದೆ. ನವಿತಾ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ. ಬಾದಾಮಿಯಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸುವಂತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಜವಳಿ ಪಾರ್ಕ್ ಸ್ಥಾಪಿಸಿ ಗುಳ್ಳೆದ ಗುಡ್ಡ ನೇಕಾರ ಸಮುದಾಯಕ್ಕೆ ಶಾಶ್ವತ ಉದ್ಯೋಗ ಕಲ್ಪಿಸಬೇಕಿದೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಉಜಿರೆಯ ಶಾಂತಿವನದಲ್ಲಿದ್ದಾಗಲೇ ಅಂದ್ರೆ ಇದೇ ಜೂನ್ 25ರಂದೇ ಬಾದಾಮಿ ಕ್ಷೇತ್ರದಿಂದ 2 ಪತ್ರ ಬರೆದಿದ್ದಾರೆ. ಇದರಲ್ಲಿ ಬಾದಾಮಿ ಕ್ಷೇತ್ರದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಅಂತಾನೂ ಸಿಎಂ ಕುಮಾರಸ್ವಾಮಿಗೆ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಒಂದ್ ಕಡೆ ಪತ್ರ ಸಮರ ನೋಡಿದ್ರೆ ಇನ್ನೊಂದ್ ಕಡೆ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಅಂತ ದೋಸ್ತಿ ಸರ್ಕಾರದ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸಲು ಕೆಲ ಶಕ್ತಿಗಳು ಹಗಲು ഇരുಳು ಶ್ರಮಿಸ್ತಾ ಇವೆ. ನನ್ನ ಖಾಸಗಿ ಸಂಭಾಷಣೆಯ ವಿಡಿಯೋ ಹಿಂದಿನ ಮುಂದಿನ ಭಾಗ ಕತ್ತರಿಸಿ ಪ್ರಸಾರ ಮಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.